99% ಬಿಗಿನರ್ ಟ್ರೇಡರ್ಸ್ ಓನ್ಲಿ ಇಂಡಿಕೇಟರ್ಸ್ ಮಾತ್ರ ಸ್ಟಡಿ ಮಾಡ್ತಾರೆ. ಅದೇ 1% ಪ್ರೊಫೆಷನಲ್ ಟ್ರೇಡರ್ಸ್ ಪ್ರೈಸ್ ಮಾರ್ಕೆಟ್ ಸ್ಟ್ರಕ್ಚರ್ ನ ಸ್ಟಡಿ ಮಾಡ್ತಾರೆ. ಮಾರ್ಕೆಟ್ ಸ್ಟ್ರಕ್ಚರ್ ಅರ್ಥ ಮಾಡೋದಕ್ಕೆ ಒಂದ್ ಸಣ್ಣ ಸ್ಟೋರಿ ಹೇಳ್ತೀನಿ ಕೇಳಿ. ನೀವು ಬೆಂಗಳೂರಿಂದ ಹುಬ್ಳಿಗೆ ಡ್ರೈವ್ ಮಾಡ್ತಿದ್ದೀರಾ ಅನ್ಕೊಳ್ಳಿ, ಗೂಗಲ್ ಮ್ಯಾಪ್ಸ್ ಓಪನ್ ಮಾಡಿದ್ರೆ ಏನ್ ನೋಡ್ತೀರಾ? ಯಾವ ಡೈರೆಕ್ಷನ್ ಹೋಗುತ್ತೆ ಅಂತ ಏನಾದ್ರು ನೋಡ್ತೀರಾ, ಇಲ್ಲ ಮರಗಳನ್ನ ನೋಡ್ತೀರಾ ಪಕ್ಕದಲ್ಲಿ? ಆಬ್ವಿಯಸ್ಲಿ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಿದೆ ಅಂತ ನೀವು ನೋಡ್ತೀರಾ. ಟ್ರೇಡಿಂಗ್ ಕೂಡ ಇದೇ ರೀತಿ. ಅಂದ್ರೆ ನೀವು ಏನ್ ಕಾನ್ಸಂಟ್ರೇಟ್ ಮಾಡಿರ್ತೀರ, ರೋಡ್ ನೋಡ್ಬೇಕಂತಿರ್ತಿರಲ್ಲ, ಅದನ್ನ ಡೈರೆಕ್ಷನ್ ಮಾತ್ರ ನೋಡ್ಬೇಕು, ಪಕ್ಕದಲ್ಲಿ ಮರಗಳನ್ನಲ್ಲ. ಟ್ರೇಡಿಂಗ್ ಕೂಡ ಇದೇ ರೀತಿ. ಮಾರ್ಕೆಟ್ ಸ್ಟ್ರಕ್ಚರ್ ಅಂದ್ರೆ ಮಾರ್ಕೆಟ್ ಯಾವ ಡೈರೆಕ್ಷನ್ ಗೆ ಮೂವ್ ಆಗುತ್ತೆ ಅಂತ ನೀವು ತಿಳ್ಕೋಬೇಕು. ಹೈಯರ್ ಐ ಹೈಯರ್ ಲೋ ಆಗ್ತಾ ಇದೆ ಅಂದ್ರೆ ಅಪ್ ಟ್ರೆಂಡ್ ಅಂತ ಅರ್ಥ. ಲೋವರ್ ಐ ಲೋವರ್ ಲೋ ಆಗ್ತಾ ಇದೆ ಅಂತಂದ್ರೆ ಡೌನ್ ಟ್ರೆಂಡ್ ಅಂತ ಅರ್ಥ. ಅಪ್ ಟ್ರೆಂಡ್ ಅಲ್ಲಿ ಹೋಗ್ತಾ ಇದೆ ಅಂತಂದ್ರೆ ಬೈಯರ್ಸ್ ಕಂಟ್ರೋಲ್ ಅಲ್ಲಿ ಇದಾರೆ ಅಂತ. ಡೌನ್ ಟ್ರೆಂಡ್ ಅಲ್ಲಿ ಹೋಗ್ತಾ ಇದೆ ಅಂತಂದ್ರೆ ಸೆಲ್ಲರ್ಸ್ ಕಂಟ್ರೋಲ್ ಅಲ್ಲಿ ಇದಾರೆ ಅಂತ ಅರ್ಥ. ಈಕ್ವಲ್ ಐ ಈಕ್ವಲ್ ಲೋ ಆಗ್ತಿದೆ ಅಂತಂದ್ರೆ ಸೈಡ್ ವೇಸ್ ಆಗ್ತಿದೆ ಅಂತ ಅರ್ಥ. ಅಂದ್ರೆ ಮಾರ್ಕೆಟ್ ಅಲ್ಲಿ ಕ್ಲಿಯರ್ ಡೈರೆಕ್ಷನ್ ಇಲ್ಲ. ಬರೇ ನೀವು ಇಂಡಿಕೇಟರ್ಸ್ ಯೂಸ್ ಮಾಡಿ ನೀವು ಟ್ರೇಡ್ ಮಾಡ್ತಿದ್ದೀರಿ ಅಂತಂದ್ರೆ ಗೂಗಲ್ ಮ್ಯಾಪ್ ಇಲ್ದೆ ಜರ್ನಿನ ಸ್ಟಾರ್ಟ್ ಮಾಡಿದ ಹಾಗೆ. ಪ್ರೊಫೆಷನಲ್ ಟ್ರೇಡರ್ಸ್ ಮೊದಲು ಸ್ಟ್ರಕ್ಚರ್ ನ ನೋಡ್ತಾರೆ, ಇಂಡಿಕೇಟರ್ ಜಸ್ಟ್ ಸಪೋರ್ಟಿಗೋಸ್ಕರ ಅಷ್ಟೇ, ಆಮೇಲೆ ಎಂಟ್ರಿ ಹುಡುಕ್ತಾರೆ. ಅದೇ ಬಿಗಿನರ್ಸ್ ಮೊದಲೇ ಎಂಟ್ರಿ ಕೊಟ್ಬಿಡ್ತಾರೆ, ನಂತರ ಸ್ಟ್ರಕ್ಚರ್ ನೋಡಕ್ಕೆ ಶುರು ಮಾಡ್ತಾರೆ. ಅದೇ ಬಿಗ್ಗೆಸ್ಟ್ ಡಿಫರೆನ್ಸ್. ನೆನ್ಪಿಟ್ಕೊಳ್ಳಿ, ಮಾರ್ಕೆಟ್ ಸ್ಟ್ರಕ್ಚರ್ ಟೆಲ್ಸ್ ಯು ವೇರ್ ದ ಮಾರ್ಕೆಟ್ ವಾಂಟ್ಸ್ ಟು ಗೋ. ಸ್ಟ್ರಾಟಜಿ ಟೆಲ್ಸ್ ಯು ವೆನ್ ಟು ಎಂಟರ್. ಡೈರೆಕ್ಷನ್ ಗೊತ್ತಿಲ್ಲದೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಡೆಸ್ಟಿನೇಷನ್ ಗೊತ್ತಿಲ್ಲದೆ ಬಸ್ ಹತ್ತಿದ ಹಾಗೆ. ಇದೇ ರೀತಿ ಇನ್ಫಾರ್ಮೇಶನ್ ಗಾಗಿ ಫಾಲೋ ಮಾಡೋದನ್ನ ಮರಿಬೇಡಿ.